ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತೊಂದು ಮತ್ತೊಂದು ವೀಡಿಯೋ ಜೊತೆಗೆ ಬಂದಿದ್ದೀನಿ. ಸೂಪರ್ ಆಗಿದೆ. ಪನ್ನೀರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾರ್ಮಲಾಗಿ ಹೋಟೆಲ್ ಸ್ಟೈಲೆಲ್ಲ ಮಾಡೋದು ಮನೆಯಲ್ಲೆಲ್ಲ ಮಾಡ್ತಿರಲ್ಲ, ಸೊ ಅದೇ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಟ್ರೈ ಮಾಡಿ ನೋಡಿ. ಹೋಟೆಲ್ ಸ್ಟೈಲ್ ಪನ್ನೀರ್ ಪನ್ನೀರ್ ಅಂತಲೇ ಹೇಳ್ಬೋದು, ಪನ್ನೀರ್ ಕರಿ ಅಂತ ಹೇಳ್ತೀನಿ. ಪನ್ನೀರ್ ಕರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಏನೇನು ಬೇಕು ಅಂತ ಮಸಾಲನೆಲ್ಲ ಹೇಳ್ತಿದೆ ನೋಡಿ. 2-3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಟೊಮ್ಯಾಟೊ, ಅರ್ಧ ಟೊಮ್ಯಾಟೊ ಮಿಕ್ಸರಿಗೆ ಹಾಕಬೇಕು, ಅರ್ಧ ಟೊಮ್ಯಾಟೊನ ಒಗ್ಗರಣೆಲಿ ಮಾಡಿಸ್ಕೋಬೇಕು, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿನ, ಹಾಗೆ ಸ್ವಲ್ಪ ಶುಂಠಿನೂ ಸಹ ಸೇರಿಸಿ ಈ ಮಸಾಲನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೋಬೇಕು ನೋಡಿ. ಇಷ್ಟು ಶುಂಠಿ ಇದ್ದರೆ ಸಾಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಚೂರಿ ಎಣ್ಣೆ ಹಾಕಿ ಈ ಮಸಾಲನೆಲ್ಲ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ರೀತಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಚೆನ್ನಾಗಿ ಕೂಲಾಗ್ಲಿಕ್ಕೆ ಬಿಡಬೇಕು. ಇದನ್ನು ಕೂಲಾಗ್ಲಿಕ್ಕೆ ಬಿಟ್ಟ ನಂತರ ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾವು. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ. ಅದು ಕೂಲಾಗ್ಲಿಕ್ಕೆ ಬಿಟ್ಬಿಟ್ಟು ಇವಾಗ ಪನ್ನೀರನ್ನ ಈ ರೀತಿಯಾಗಿರೋ ಪನ್ನೀರನ್ನ ತೊಗೊಂಡಿದ್ದೀನಿ. ಕ್ಯೂಬ್ ಶೇಪಲ್ಲಿರೋದು ಇಷ್ಟೇ ನಮಗೆ ಸಾಕಾಗುತ್ತೆ. ಸೊ ಹಾಗಾಗಿ ಇಷ್ಟೊಂದು ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಮೇಲೆ ಎಲ್ಲದನ್ನು ಹೆಚ್ಚು ಮಾಡ್ಕೋಬೇಕು. ನಿಮ್ಗೆ ಜಾಸ್ತಿ ಬೇಕಂದರೆ ಈರುಳ್ಳಿ ಅದನ್ನೆಲ್ಲ ಜಾಸ್ತಿ ಮಾಡ್ಕೊಳ್ಳಿ, ಬೇಡ ಅಂದರೆ ಕಡಿಮೆ ಮಾಡ್ಕೊಬೋದು ಅಷ್ಟೆ. ಇವಾಗ ಪೇಸ್ಟ್ನೆಲ್ಲ ಕೂಲಾದ ನಂತರ ಅದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಈ ರೀತಿಯಾಗಿ ನುಣ್ಣವಾಗಿ ರುಬ್ಕೊಂಬರ್ಬೇಕು. ಖಾರ ಮತ್ತು ಉಪ್ಪು ನಿಮ್ಮ ಟೇಸ್ಟ್ ಅನುಸಾರವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ನಮಗೆ ಇದು ಒಂದು ಹೊತ್ತಿನ ಊಟಕ್ಕೆ ಒಂದು 3-4 ಜನ ತಿನ್ಬೋದು ಅಷ್ಟು ಕ್ವಾಂಟಿಟಿಲಿ ಮಾಡಿದ್ದೆ. ಜಾಸ್ತಿ ಕೊಬ್ಬರಿ ಇದ್ದರೆ ಕೆಲವೊಬ್ರು ತಿನ್ನೋದಿಲ್ಲ, ಒಂಥರ ಮದ ಅನಿಸುತ್ತೆ ಅಂತ ಹೇಳಿ ಕೆಲವೊಬ್ಬರೆಲ್ಲ ತಿನ್ನೋದಿಲ್ಲ ಕೊಬ್ಬರಿ ಜಾಸ್ತಿ ಇದ್ದರೆ. ಸೊ ಅಂಥವ್ರಿಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಹಿಡಿಯೋದಿಲ್ಲ, ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಆಮೇಲೆ ಉದ್ದುದಾಗಿ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಇವಾಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ನಿಮಗೆ ಮಸಾಲೆಯಲ್ಲಿ ಜಾಸ್ತಿ ಹಾಕಿಲ್ಲ, ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತಂದರೆ ಇನ್ನೂ ಸ್ವಲ್ಪ ಅಚ್ಚ ಖಾರನಾದರೂ ಹಾಕ್ಕೋಬೋದು ಅಥವಾ ಹಸಿ ಖಾರನಾದರೂ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಂದ್ಸಲ ಮಿಕ್ಸ್ ಕೊಟ್ಟು ಇವಾಗ ರುಬ್ಬಿರೋಂಥ ಮಸಾಲನ ಹಾಕಬೇಕು ಇದಕ್ಕೆ ನೋಡಿ. ಈ ರೀತಿಯಾಗಿ ರುಬ್ಬಿರೋ ಮಸಾಲನ ಹಾಕಿ ಇದನ್ನು ಸಹ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಕಿ ಇದನ್ನು ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಬೇಕು. ಅಂದರೆ ಸ್ವಲ್ಪ ಲೈಟಾಗಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಬೇಕು. ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆದವಾಗ ಇವಾಗ ಅದಕ್ಕೊಂದು 2 ಸ್ಪೂನಷ್ಟು ಮೊಸರನ್ನ ಸೇರಿಸ್ತಿದೆ. ಕೆಲವೊಬ್ಬರು ಮೊಸರನ್ನ ಪನ್ನೀರ್ಗೆ ಗ್ರೇಟ್ ಮಾಡಿ ಇಟ್ಟಿರ್ತಾರಲ್ವ, ಸೊ ನಾನು ಇಲ್ಲ ಆ ರೀತಿ ಮಾಡ್ತಿಲ್ಲ, ಡೈರೆಕ್ಟಾಗಿ ಮೊಸರನ್ನ ಅದಕ್ಕೆ ಹಾಕ್ತಿದ್ದೀನಿ. ಈ ರೀತಿ ಸ್ವಲ್ಪ ಮೊಸರನ್ನ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಮೊಸರು ಹಾಕಿದರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ಹಾಕ್ಕೊಳ್ಳಿ. ಕಡ್ದಿಟ್ಕೊತಾರಂತಾರಲ್ವ, ಸೊ ಆ ರೀತಿ ಕಡ್ದಿಟ್ಕೊಂಡು ಆಮೇಲೆ ಗ್ರೇವಿಗೆ ಅದನ್ನು ಮೊಸರನ್ನ ಹಾಕೊಂಡ ನಂತರ ಮತ್ತೆ ಒಂದು ಕುದಿ ಬರೋಕ್ಕೆ ಬಿಟ್ಬಿಟ್ಟು ಆಮೇಲೆ ಪನ್ನೀರನ್ನ ಆ್ಯಡ್ ಮಾಡಬೇಕು. ಪನ್ನೀರ್ ಆ್ಯಡ್ ಮಾಡಿ ಮತ್ತೆ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಪನ್ನೀರ್ ಸಾಫ್ಟಾಗಿರ್ತಲ್ಲ, ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಈ ಎಣ್ಣೆಲೆಲ್ಲ ಫ್ರೈ ಮಾಡೋದ್ರಿಂದ ಜಾಸ್ತಿ ಗಂಟ್ಲು ಹಿಡಿಯುತ್ತೆ ಅನ್ನೋರ್ತಾರೆ. ಸೊ ಹಾಗಾಗಿ ಅದನ್ನು ಬಿಟ್ಟು ಈ ರೀತಿ ಮಾಡ್ಕೊಂಡು ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯ ಇದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಇತ್ತು, ಸೊ ಸೇರಿಸಿದೆ. ಇದು ಒಂದು ಹೋಟೆಲಲ್ಲಿ ಊಟಕ್ಕೆ ಹೋದಾಗ ಹೇಳಿರುವಂಥ ರೆಸಿಪಿ. ಸೊ ಟ್ರೈ ಮಾಡಿದ್ರಾಯಿತು ಅಂತ ಮಾಡಿದ್ದೆ. ಹೋಟೆಲ್ ಸ್ಟೈಲಲ್ಲಿ ಇದೇ ರೀತಿ ಮಾಡ್ತಾರಂತೆ. ತುಂಬ ರುಚಿಯಾಗಿ ಬಂದಿತ್ತು. ಇದ್ರ ಜೊತೆ ನಾನು ಬಟರ್ ಕುಲ್ಚಾ ಮಾಡ್ಕೊಂಡಿದ್ದೆ, ಅಂದರೆ ಸಂಡೇ ಸ್ಪೆಷಲ್ ಮಾಡ್ಕೊಂಡಿದ್ದೆ. ಬಟರ್ ಕುಲ್ಚಾ ಮಾಡ್ಕೊಂಡು ಇವಾಗ ಅದಕ್ಕೆ ಅದಷ್ಟಾದರೆ ಆಯಿತು. ಕೊತ್ತಂಬರಿನ ಹಾಕಿ ಲಾಸ್ಟಲ್ಲಿ ಗಾರ್ನಿಷ್ ಮಾಡಿ ಸರ್ವ್ ಮಾಡಿದ್ರೆ ಆಗೋಯ್ತು. ಬಟರ್ ಕುಲ್ಚಾ ರೆಡಿಯಾಗಿ ಹೋಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.